ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಿಂಪಲ್ ಆಗಿ ಒಂದು ಮಜ್ಜಿಗೆ ಹುಳಿನು ಮತ್ತು ಮೊಳಕೆ ಕಾಳು ಯೂಸ್ ಮಾಡಿಕೊಂಡು ಒಂದು ಮಸಾಲೆ ವಡೆನೂ ಮಾಡ್ತಾ ಇದ್ದೀನಿ. ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಯಾವ ತರಕಾರಿಗಳು ಇಲ್ಲದೆ ಇರೋ ಟೈಮಲ್ಲಿ ಇದೇ ಥರ ಮಾಡ್ಬೋದು. ಮೊಸರು ಇದ್ದರೆ, ಮೊಸರು ಮಜ್ಜಿಗೆನೋ ಇದ್ದರೆ ಇದೇ ಥರ ಸಾರು ಮಾಡ್ಬೋದು. ನಾನು ಇದು ಮಾವಿನಕಾಯಿ ಇದೆ ಅಂತ ಮಾವಿನಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಏನು ಇಲ್ಲ ಅಂದರೆ ಬರೀ ಮಾವಿನಕಾಯಿ ಅವಾಯ್ಡ್ ಮಾಡಿಕೊಂಡು ಅದನ್ನು ಸೇಮ್ ಅದೇ ಥರ ಮಾಡ್ಕೋಬೋದು. ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಹಚ್ಬಿಟ್ಟು ನಾನು ಅದಕ್ಕೆ ಒಂದು ಚಿಕ್ಕದೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ನಾನು ಫಸ್ಟೇ ಒಗ್ಗರಣೆ ಮಾಡ್ತೀನಿ. ನಿಮಗೆ ಲಾಸ್ಟಲ್ಲಿ ಬೇಕಾದರೂ ಮಾಡ್ಬೋದು. ಇದರಲ್ಲಿ ಸ್ಟಾರ್ಟಿಂಗೇ ಒಗ್ಗರಣೆ ಮಾಡಬೇಕು ಅಂತ ಏನಿಲ್ಲ. ಆದರೆ ನಾನು ಫಸ್ಟೇ ಮಾಡ್ತಾಯಿದ್ದೀನಿ. ಏನಕ್ಕೆ ಎರಡೆರಡು ಕೆಲಸ ಅಂತ ಫಸ್ಟೇ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕೋಣ. ಫಸ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೆಂತ್ಯ, ಒಣಮೆಣಸಿನ್ಕಾಯಿ, ಸ್ವಲ್ಪ ಸಾಂಬಾರು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಮಾವಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇದು ಹಣ್ಣಲ್ಲ, ಇದು ಕಾಯಿನೇ. ಹಣ್ಣು ಆಗೋ ಥರ ಆಗಿದೆ, ತುಂಬ ಹುಳಿ ಇದೆ, ಅದಕ್ಕೆ ಸಾರಿಗೆ ಮಾಡೋಣ ಅಂತ ಯೂಸ್ ಮಾಡಿದ್ದು. ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಖಾರಕ್ಕೆ ತಕ್ಕನಾಗಿ ಖಾರದ ಪುಡಿ ನಾನು 1 ಟೀ ಸ್ಪೂನ್ ಹಾಕಿದ್ದೀನಿ. ಈಗ ಇದೆಲ್ಲ ಸೇರಿ ಲೈಟಾಗಿ ಒಂದು ಬಾಡಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಲೈಟಾಗಿ, ಜಾಸ್ತಿ ಏನು ಬೇಡ, ನೀರು ಹಾಕ್ಬಿಟ್ಟು ಬೇಯಕ್ಕೆ ಬಿಡೋಣ. ಉಪ್ಪು ಹಾಕ್ತಾ ಇದ್ದೀನಿ. ಇದು ಬೇಯೋಷ್ಟರಲ್ಲಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ರುಬ್ಕೊಂಡು ತರ್ತೀನಿ. ಮಾವಿನಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿರೋ ತೆಂಗಿನಕಾಯಿ ಸೇರಿಸೋಣ. ಈ ತೆಂಗಿನಕಾಯಿ ಜೊತೆಗೆ ಇದರಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ಮತ್ತು 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಚಿಕ್ಕ ಪೀಸ್ ಶುಂಠಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ರುಬ್ಕೊಂಡು ತಂದಿದ್ದೀನಿ. ಇದನ್ನು ಸೇರಿಸೋಣ. ಈಗ ಮಿಕ್ಸಿ ಜಾರ್ ತೊಳ್ಕೊಂಡು ಸ್ವಲ್ಪ ನೀರು ಸೇರಿಸಿದ್ದೀನಿ. ಇದೀಗ ಚೆನ್ನಾಗಿ ಒಂದು ಕುದಿ ಬರಲಿ. ಮಾವಿನಕಾಯಿಗೆ ಚೆನ್ನಾಗಿ ಹುಳಿ ಇದೆ, ಅದಕ್ಕೆ ನಾನು ಹುಣಸೆಹಣ್ಣು ಸೇರಿಸಿಲ್ಲ. ಇಲ್ಲಾಂದ್ರೂ ಮಜ್ಜಿಗೆ ಹುಳಿಗೆ ಹುಣಸೆಹಣ್ಣು ಯಾರೂ ಸೇರಿಸಲ್ಲ ನಾರ್ಮಲಾಗಿ. ಆದರೆ ಮಜ್ಜಿಗೆಗೆ ಹುಳಿ ಇಲ್ಲ ಅಂದರೆ ಹುಳಿ ಸೇರಿಸಲೇಬೇಕು. ಯಾಕೆಂದರೆ ಲೈಟಾಗಿ ಹುಳಿ ಇದ್ರೇ ಟೇಸ್ಟ್ ಚೆನ್ನಾಗಿ ಕೊಡೋದು. ಇದು ಮಾವಿನಕಾಯಿಗೆ ತುಂಬ ಹುಳಿ ಇದೆ, ಅದಕ್ಕೆ ನಾನು ಹುಣಸೆಹಣ್ಣು ಸೇರಿಸಿಲ್ಲ. ಇದು ಕುದಿ ಬರಲಿ. ಇವಾಗ ನಾನು ಇದಕ್ಕೆ ಚೆನ್ನಾಗಿ ಕುದಿ ಬಂದಿದೆ. ಇದರಲ್ಲಿ ನಾನು ಮೊಸರು ಹಾಕಿ ಮಿಕ್ಸಿ ಜಾರಲ್ಲಿ 1-2 ಪಲ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಮಜ್ಜಿಗೆ ಹಾಕಿದ್ಮೇಲೆ ಜಾಸ್ತಿ ಕುದಿ ಬರ್ಸ್ಬಾರ್ದು. ಒಂದು ಲೈಟಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗತ್ತಲ್ವ, ಅಲ್ಲಿ ಇಲ್ಲಿ ಆ ಟೈಮಲ್ಲಿ ಆಫ್ ಮಾಡ್ಕೊಬಿಡಬೇಕು ಸ್ಟವನ್ನು. ಫಸ್ಟು ತೆಂಗಿನಕಾಯಿ ರುಬ್ಬಿರೋದು ಸೇರಿಸೋವಾಗ ಉಪ್ಪು ಖಾರ ಎಲ್ಲ ನೋಡ್ಬಿಟ್ಟು ಬೇಕು ಅಂದರೆ ಸೇರಿಸ್ಕೋಬೋದು. ಇವಾಗ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಸಾರು ರೆಡಿ ಆಯಿತು. ಇವಾಗ ಮೊಳಕೆ ಕಾಳು ಯೂಸ್ ಮಾಡಿಕೊಂಡು ಮಸಾಲೆ ವಡೆ ಮಾಡೋದು ಹೆಂಗೆ ಅಂತ ನೋಡೋಣ. ಇವಾಗ ಮೊಳಕೆ ಕಟ್ಟಿರೋ ಕಾಳುಗಳು ಸೇರಿಸ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ. ಅದ್ರ ಜೊತೆಗೇನೆ ಸ್ವಲ್ಪ ಕಡಲೆಬೇಳೆ ನೆನೆ ಹಾಕ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಶುಂಠಿ, ಒಂದು 4 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ರುಬ್ಕೊಂಡು ತರ್ತೀನಿ. ಇದನ್ನೀಗ ರುಬ್ಕೊಂಡು ತಂದಿದ್ದೀನಿ. ಒಂದು ಪಾತ್ರೆಗೆ ಹಾಕೋಣ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ನಾರ್ಮಲ್ ಮಸಾಲೆ ವಡೆ ಥರ ಅಲ್ಲ ಇದು. ಯಾಕೆಂದರೆ ಈಗ ಕಡಲೆಬೇಳೆನಲ್ಲಿ ಮಾಡೋದಾದರೆ ಅದು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು. ಇದು ಮೊಳಕೆ ಕಟ್ಟಿರೋ ಕಾಳಾಗಿರೋದ್ರಿಂದ ಸರಿಯಾಗಿ ಪೇಸ್ಟ್ ಥರನೇ ರುಬ್ಕೋಬೇಕು. ಸ್ವಲ್ಪ ಹಿಂಗು ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಸೇರಿ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಈಗ ಎಣ್ಣೆಗೆ ಹಾಕಿ ಕರಿಯೋಣ.
ಆಮೇಲೆ ಇನ್ನೊಂದೇನು ಅಂತಂದರೆ, ನಾನು ಅಕ್ಕಿ ಹಿಟ್ಟು ಹಾಕಿದ್ದಕ್ಕೆ ಬದಲು ನೀವು ಕಡಲೆ ಹಿಟ್ಟು ಬೇಕಾದ್ರೂ ಹಾಕ್ಬೋದು. ಇನ್ನೊಂದು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಅವಾಯ್ಡ್ ಮಾಡಿಕೊಂಡು ನಾನು ಇದರಲ್ಲಿ ಇದು ನೆನೆ ಹಾಕ್ಬಿಟ್ಟು ಹಾಕಿದ್ದೀನಲ್ವ ಕಡಲೆಕಾಳು, ಅದು ಸೆಪ್ರೇಟಾಗಿ ತರ್ತರಿಯಾಗಿ ರುಬ್ಕೊಂಡ್ರೂ ನಡೆಯುತ್ತೆ, ಚೆನ್ನಾಗಿ ಬರುತ್ತೆ. ಇನ್ನೇನು ಎಕ್ಸ್ಟ್ರಾ ಯೂಸ್ ಮಾಡಬೇಕಾಗಿಲ್ಲ. ನೀವು ಆ ಥರನೂ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಎಣ್ಣೆಗೆ ಹಾಕಿ ಕರಿಯೋಣ. ಇದು ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಎಣ್ಣೆ ಕಾಯಲಿ. ಈಗ ಎಣ್ಣೆ ಕಾದಿದೆ, ಒಂದೊಂದಾಗಿ ಹಾಕೋಣ. ಈಗ ವಡೆ ರೆಡಿಯಾಗಿದೆ, ತೆಗಿಯೋಣ. ನನಗೆ ಮಸಾಲೆ ವಡೆನೂ ರೆಡಿ ಆಯಿತು. ಇದು ನಾರ್ಮಲ್ ಮಸಾಲೆ ವಡೆ ಥರ ಅಲ್ಲ, ಫಸ್ಟೇ ಹೇಳ್ತೀನಿ, ಅಷ್ಟು ಕ್ರಂಚಿಯಾಗಿ ಇರಲ್ಲ ಇದು. ನಿಮಗೆ ಕ್ರಂಚಿಯಾಗಿ ಬೇಕು ಅಂತಂದರೆ ಕಡಲೆಬೇಳೆ ಸೆಪ್ರೇಟಾಗಿ ತರ್ತರಿಯಾಗಿ ರುಬ್ಕೊಂಡು ಹಾಕೊಳ್ಳಿ, ಆವಾಗ ಕ್ರಂಚಿಯಾಗಿ ಸಿಗತ್ತೆ. ಇದು ನಾನು ಬೇರೆ ಅದೇ ಎಲ್ಲ ಒಂದೇ ಥರ ಮಾಡಿದ್ರೆ ಚೆನ್ನಾಗಿರಲ್ವಲ್ಲ, ಅದಕ್ಕೆ ಈ ಥರ ಟ್ರೈ ಮಾಡಿರೋದು. ನಾರ್ಮಲ್ ಆಗಿ ತಿನ್ಬೋದು, ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಆದರೆ ಕ್ರಂಚಿಯಾಗಿರಲ್ಲ, ಅದೊಂದು ಮಾತ್ರನೇ ಡಿಫ್ರೆನ್ಸ್ ಇರೋದು. ಎಲ್ಲರೂ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇವತ್ತಿನ ಮಾವಿನಕಾಯ್ದು ಮಜ್ಜಿಗೆ ಹುಳಿ, ಅದರಲ್ಲಿ ಇನ್ನೊಂದೇನು ಅಂತಂದರೆ, ಎಲ್ಲರೂ ತೆಂಗಿನಕಾಯಿ ಜೊತೆಗೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ರುಬ್ಬಿಟ್ಟು ಹಾಕ್ತಾರೆ. ನಾನು ಇವತ್ತು ಹಂಗೆ ಮಾಡಿಲ್ಲ, ಖಾರದ ಪುಡಿ ಹಾಕ್ಬಿಟ್ಟು ಮಾಡ್ತಿದ್ದೀನಿ, ಅದೊಂದು ಡಿಫ್ರೆನ್ಸ್ ಇದೆ. ಹಿಂಗೆ ಮಾಡಿದ್ರೂ ಟೇಸ್ಟ್ ಇರುತ್ತೆ, ಹಂಗೆ ಮಾಡಿದ್ರೂ ಟೇಸ್ಟ್ ಇರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.